ಪ್ರಾರ್ಥನಾ ಪತ್ರಿಕೆ ದಿನಾಂಕ 10/7/2024 ಬುಧವಾರ. ಶಿರೋನಾಮೆ: ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ ಎಂದರೇನು? ಇಂದಿನ ವಾಕ್ಯಭಾಗ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಚನ 4-8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ನಿಮ್ಮ ಮತ್ತು ನಿಮ್ಮ ಜೀವನದ ಮೇಲೆ ಬರುವ ದೇವರ ಬಲವಾಗಿದೆ. ಆದರೆ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯನ್ನು ಆನಂದಿಸಲು ನೀವು ನೋಡಬೇಕಾದ ಕೆಲವು ಅಂಶಗಳಿವೆ. ಮೊದಲನೇದಾಗಿ, ಇದು ಕೇವಲದ ಶಕ್ತಿಯಾಗಿದೆ. ಅದಕ್ಕಾಗಿ ನೀವು ಸೀಮಿತ ಏಕಾಗ್ರತೆಗಾಗಿ ಆರಾಧನೆಯನ್ನು ಸಲ್ಲಿಸಬೇಕಾಗಿದೆ. ಅದು ಕೇವಲ ವಿಶಿಷ್ಟತೆಯನ್ನು ನೋಡುವ ಆಯ್ದ ಏಕಾಗ್ರತೆ ಮತ್ತು ಮರುಸೃಷ್ಟಿಯ ಕೃಪೆಯಾದ ಏಕಾಗ್ರತೆ. ಎರಡನೆಯದಾಗಿ, ಇದು ಸಿಂಹಾಸನದ ಬಲ. ಸಿಂಹಾಸನದ 9 ಆಶೀರ್ವಾದಗಳನ್ನು ಸ್ವೀಕರಿಸಲು ಮತ್ತು 3 ಯುಗಗಳ ಸಾಕ್ಷಿಯಾಗಲು ಇದು ಬಲವಾಗಿದೆ. ಮೂರನೆಯದಾಗಿ, ಇದು ಜಾಗತಿಕ ಬದಲಾವಣೆಯ ಬಲ. ಇದು ಪಂಚಾಶತಮದ ದಿನದಂದು ಬಂದ ಪವಿತ್ರಾತ್ಮನ ಬಲವಾಗಿದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ವಚನ 1-47. ಆರಾಧನೆಯ ಸಮಯದಲ್ಲಿ ನೀವು ಪ್ರಮುಖವಾದ ಪ್ರಾರ್ಥನೆಗಳನ್ನು ಮಾಡಬೇಕು ಮತ್ತು ನಂತರ ಸ್ಪಷ್ಟವಾದ ಉತ್ತರವನ್ನು ಪಡೆದುಕೊಳ್ಳಬೇಕು. ಹೀಗೆ ಮುಂದುವರೆದರೆ ಜಗತ್ತನ್ನೇ ಬದಲಾಯಿಸುವ ಬಲವು ಹೊರಹೊಮ್ಮುತ್ತದೆ. ಆದಿಸಭೆಯ ಜನರಿಗೆ ಸಂಭವಿಸಿದ ಪವಿತ್ರಾತ್ಮನ ಕಾರ್ಯಗಳು ಪೌಲನಿಗೆ ಸಂಭವಿಸಿದವು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಚನದಿಂದ 4, 16ನೇ ಅಧ್ಯಾಯದಲ್ಲಿ ವಚನ 6-10 ಮತ್ತು 19ನೇ ಅಧ್ಯಾಯದಲ್ಲಿ ವಚನ 1-7. ಅದರ ನಂತರ ದೇವರು ಇಂದಿನ ಕಾಲದಿಂದ ಮರೆ ಮಾಡಲ್ಪಟ್ಟಿದ್ದನ್ನು ಕೊಟ್ಟರು. ರೋಮಾಪುರದವರೆಗೆ 16ನೇ ಅಧ್ಯಾಯ ವಚನ 25-27. ನೀವು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯನ್ನು ಆನಂದಿಸಿದಾಗ ನೀವು ನೋಡಬೇಕಾದ 3 ಅಂಶಗಳಿವೆ. 1ನೆಯ ಅಂಶ: ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ ಮತ್ತು ವಾಕ್ಯ. ಯೇಸು ತಾನು ಶಾಶ್ವತವಾಗಿ ನಿಮ್ಮೊಂದಿಗೆ ಇರಲು ಪವಿತ್ರಾತ್ಮನನ್ನು, ಸಲಹೆಗಾರನನ್ನು ಕಳಿಸುತ್ತಾನೆ ಎಂದು ಹೇಳಿದರು. ಯೋಹಾನ 14ನೇ ಅಧ್ಯಾಯ ವಚನ 16-17. ಜೀವದ ಆತ್ಮದ ನಿಯಮವು ನಿಮ್ಮನ್ನು ಪಾಪ ಮತ್ತು ಮರಣದ ನಿಯಮದಿಂದ ಮುಕ್ತಿಗೊಳಿಸಿದೆ. ರೋಮಾಪುರದವರೆಗೆ 8:2ನೇ ವಚನ. ಪವಿತ್ರಾತ್ಮನ ಮೂಲಕ ಆತನು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾನೆ ಎಂದು ಯೇಸು ಹೇಳಿದರು. ಅದಕ್ಕಾಗಿಯೇ ಪವಿತ್ರಾತ್ಮನ ಪೂರ್ಣ ಬಲವು ವಾಕ್ಯದ ಮೂಲಕ ನಿಮ್ಮ ಮೇಲೆ ಮುಂದುವರಿಯಬೇಕು. 2ನೇ ಅಂಶ: ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ ಮತ್ತು ಪ್ರಾರ್ಥನೆ. ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯು ಬಲವನ್ನು ಸ್ಥಾಪಿಸಿದಾಗ ನಿಮ್ಮ ಆಲೋಚನೆಗಳು, ಭಾವನೆಗಳು, ಯೋಜನೆಗಳು, ಮೊಂಡುತನ ಮತ್ತು ಕಲ್ಪನೆಗಳು ಮುಖ್ಯವಲ್ಲ. ಕೆಟ್ಟದ್ದನ್ನು ಮುಂದುವರಿಸಿದವನಿಗೆ ಕ್ರಿಸ್ತನನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞನಾಗಿದ್ದೇನೆ ಎಂದು ಸುವಾರ್ತಿಕ ಪೌಲನು ಒಪ್ಪಿಕೊಂಡನು. ರೋಮಾಪುರದವರೆಗೆ 7ನೇ ಅಧ್ಯಾಯ ವಚನ 24-25. ಪ್ರಾರ್ಥನೆಯು ಇದನ್ನು ಅರಿತುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ನಿಜವಾಗಿಯೂ ಪ್ರಾರ್ಥಿಸುವ ಮೂಲಕ ದೊಡ್ಡ ಸಮಸ್ಯೆಗಳು ದೊಡ್ಡ ಉತ್ತರಗಳಾಗುತ್ತವೆ. 3ನೇ ಅಂಶ: ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ ಮತ್ತು ಪ್ರಪಂಚ. ನೀವು ಪ್ರಪಂಚದ ಬಗ್ಗೆ ಭಯಪಡಬಾರದು. ಕರ್ತನ ವಾಕ್ಯವು ನಿಮ್ಮ ಪಾದಗಳಿಗೆ ದೀಪವಾಗಿದೆ ಮತ್ತು ನಿಮ್ಮ ಮಾರ್ಗಕ್ಕೆ ಬೆಳಕಾಗಿದೆ. ಕೀರ್ತನೆ 119, 105ನೇ ವಚನ. ಮೋಸ ಹೋಗದೆ ದೇವರು ಸ್ವೀಕರಿಸುವ ಆರಾಧನೆಯನ್ನು ಸಲ್ಲಿಸಲು ನೀವು ಮೊದಲು ನಿಮ್ಮ ಸುತ್ತಲಿರುವವರೊಂದಿಗೆ ರಾಜು ಮಾಡಿಕೊಳ್ಳಬೇಕು. ಮತ್ತಾಯ 5ನೇ ಅಧ್ಯಾಯ
ವಚನ 23-24. ಕ್ರಿಸ್ತನ ಕೈಯಿಂದ ನಿಮ್ಮನ್ನು ಬೇರ್ಪಡಿಸಲು ಯಾವುದೇ ಶಕ್ತಿಯೂ ಸಾಧ್ಯವಿಲ್ಲ ಎಂದು ನೀವು ನಂಬಬೇಕು. ಅದು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯೇ ಹೊರತು ಬೇರೇನೂ ಅಲ್ಲ. ರೋಮಾಪುರದವರಿಗೆ 8ನೇ ಅಧ್ಯಾಯ ವಚನ 31-39. ನೀವು ಆತ್ಮದ ಬೆಂಕಿಯನ್ನು ನಂದಿಸಬಾರದು. 1ನೇ ಥೆಸಲೋನಿಕ 5ನೇ ಅಧ್ಯಾಯ 19ನೇ ವಚನ. ಅಥವಾ ದೇವರ ಪವಿತ್ರಾತ್ಮವನ್ನು ದುಃಖಪಡಿಸಬಾರದು. ಎಫೆಸದವರಿಗೆ 4:30ನೇ ವಚನ. ಹೆಚ್ಚುವರಿಯಾಗಿ ನಿಮ್ಮದೇ ಆದದ್ದನ್ನು ನೀವು ತೆಗೆದುಹಾಕಬೇಕು. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬೇಕು. ದೇವರ ವಸ್ತುಗಳನ್ನು ಹುಡುಕಬೇಕು ಮತ್ತು ಎಲ್ಲವನ್ನೂ ಆತನ ನಿಯಂತ್ರಣಕ್ಕೆ ತರುವ ಹೆಸರನ್ನು ಫಿಲಿಪ್ಪಿ 3 ವಚನ 8-21 ಆನಂದಿಸಿ. ಗಲಾತ್ಯ 2:20. ಒಡಂಬಡಿಕೆ ಪ್ರಾರ್ಥನೆ. ಆತ್ಮೀಯ ದೇವರೇ, ಎಲ್ಲವನ್ನೂ ಆತನ ನಿಯಂತ್ರಣಕ್ಕೆ ತರುವ ಹೆಸರನ್ನು ನನಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಗಳು. ಪ್ರಪಂಚದಿಂದ ಮೋಸ ಹೋಗದೆ ದಯವಿಟ್ಟು ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆ ಮತ್ತು ಪ್ರಾರ್ಥನೆಯ ರಹಸ್ಯವನ್ನು ಆನಂದಿಸಲು ನನಗೆ ಸಹಾಯ ಮಾಡಿ. ಇದರಿಂದ ನಾನು ನನ್ನನ್ನು, ನನ್ನ ಸಭೆ ಮತ್ತು ನನ್ನ ಕ್ಷೇತ್ರವನ್ನು ಉಳಿಸುವಂತಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.